ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ನಾನು ನನ್ನ ಫೇವ್ರೆಟ್ ಡಿಶ್ ಒಂದಿಗೆ ವಿಡಿಯೋನ ತಂದೀನಿ. ನನಗೆ ಮೀನು ಅಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ, ಎಷ್ಟು ಇಷ್ಟ ಅಂದ್ರೆ ಅಷ್ಟು ಇಷ್ಟ ರೀ. ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಮಾರ್ಕೊಂಡು ಬಂದಿದ್ದರು ಈ ಮೀನನ್ನು. ಇವಾಗ ಈ ಫಿಶ್ ಫ್ರೈನ ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಬರ್ರಿ. ಮತ್ತು ನೋಡ್ರಿ, ಫುಲ್ ಅಂತೂ ಬ್ಯಾಸ್ಗೆ, ಕತ್ಲಾದರೂ ಬೆವರು, ಬೆಳಕಾದರೂ ಬೆವರು, ಸಿಕ್ಕಾಪಟ್ಟೆ ಬೆವ್ರಿ. ಬರ್ರಿ ಇವಾಗ ನೋಡ್ರಿ, ನಾವು ಇದು ಹೊಳಿ ಮೀನು ಅಂತಾರ. ಈ ಹೊಳಿ ಮೀನ ರೀ, ಇದು ಪಾಪ್ಲೆಟ್ ಮೀನ ಅಂತಲೂ ಹೇಳ್ತಾರೆ ಇದಕ್ಕೆ. ನೋಡ್ರಿ, ನಾನಂತೂ ಸುಮಾರು ದಿನ ಆಗಿತ್ತು ಮೀನನ್ನ ತಿಂದಿರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಹೊಳೆ ಮೀನು ಮಾರ್ಕೊಂಡು ಬಂದಿದ್ದರು. ನಾನು ಆಲ್ಮೋಸ್ಟು ಮ್ಯಾಂಗ್ಳೂರಲ್ಲಿದ್ದಾಗ ನಾನು ಸಿಕ್ಕಾಪಟ್ಟೆ ಮೀನನ್ನ ತಿಂದೀನಿ ರೀ. ಎಲ್ಲ ಥರದ ಮೀನು ನಾನು ತಿಂದೀನಿ. ಹಾಗಾಗಿ ಇಲ್ಲಿ ಬಂದಮೇಲೆ, ನಮ್ಮ ಊರಿಗೆ ಬಂದಮೇಲೆ ನನಗಂತೂ ಮೀನು ತಿನ್ನೋದಂತೂ ಅಪರೂಪಕ್ಕಾಗಿಬಿಟ್ಟಿತ್ತು. ಮೀನು ಸಿಗೋದೇ ಅಪರೂಪ ಆಗಿತ್ತು. ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಮೀನು ಮಾರ್ಕೊಂಡು ಬಂದಿದ್ರು. ಇದನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂಡಿವ್ರಿ. ಮತ್ತು ನೋಡಿರಿ, ಅದಕ್ಕೆ ಏನೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿರಿ. ಇದು ಅಚ್ಚ ಖಾರದ ಪುಡಿ, ನಮ್ಮ ಹಳ್ಳಿ ಸೈಡ್ ಕೊಟ್ಟಿರೋದಂಥದ್ದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ನಾವು ಮನೆಯಲ್ಲೇ ಜಜ್ಜೀವಿ. ಹಾಗೆ ಇದು ಕಟಾವು ಮಸಾಲ, ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರಿಶಿನ ಹುಡಿ ಸ್ವಲ್ಪ ಚಿಟಿಕೆ ಅಷ್ಟು. ಮತ್ತು ಇದನ್ನು ನೋಡಿರಿ, ಮೊಟ್ಟೆ ತೊಗೊಂಡಿವಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತೀನಲ್ರಿ, ಯಾಕಂದರೆ ಇದು ಹೊಳೆ ಮೀನು ರೀ. ಹೊಳೆ ಮೀನು ಒಂದು ಸ್ವಲ್ಪ, ಹೊಳೆ ಮೀನಾಗಲಿ ಕೆರೆ ಮೀನಾಗಲಿ ಸಿಕ್ಕಾಪಟ್ಟೆ ಸಪ್ಪೆ ಇರ್ತಾವೆ ರೀ. ಹಾಗಾಗಿ ನಾವು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಗೆ ಖಾರನ ಜಾಸ್ತಿ ಆ್ಯಡ್ ಮಾಡಕತ್ತೀವಿ. ಇಲ್ಲಾದರೆ ಮೀನು ಫುಲ್ ಸಪ್ಪೆ ಸಪ್ಪೆ. ಯಾಕಂದರೆ ಹೊಳೆ ಮೀನು ಬೀಚ್, ಇದು ಸಮುದ್ರದ್ದು ಮೀನೆಲ್ಲ ಉಪ್ಪಿರುತ್ತೆ, ಜಾಸ್ತಿ ಉಪ್ಪನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇದು ಹೊಳೆ ಮೀನು, ಕೆರೆ ಮೀನು ಇರೋದ್ರಿಂದ ಅವು ಫುಲ್ ಸಪ್ಪೆ ಇರ್ತಾವೆ. ಆ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪು ಹಾಗೆ ಖಾರನ ಜಾಸ್ತಿನೇ ಆ್ಯಡ್ ಮಾಡೀವಿ. ಮತ್ತು ನೋಡಿರಿ, ಇದನ್ನು ಮೊಟ್ಟೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಕತ್ತಾರ ನಮ್ಮ ಅಕ್ಕರು. ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಇತ್ತೀಚೆಗೆ ನಮ್ಮ ಅಕ್ಕವರೇ ಕಾಣಿಸ್ಕೋತಾ ಇದ್ದಾರೆ. ಯಾಕಂದರೆ ನನಗೆ ನಮ್ಮ ಅಕ್ಕವರು ಫುಲ್ ಸಪೋರ್ಟಿವ್ ಆಗಿದ್ದಾರೆ ನನ್ನ ವೀಡಿಯೋಕ್ಕೆ. ಮತ್ತು ನೋಡಿರಿ, ನನ್ನ ಫೋನ್ನ ನಾನು ಹಿಡ್ಕೊಂಡು ವೀಡಿಯೋನ ಮಾಡ್ತಿರ್ತೀನಿ. ಹಾಗೆ ನಮ್ಮ ಅಕ್ಕವರು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ತಯಾರಿ ಅವ್ರು ಮಾಡ್ಕೋತಾರೆ. ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಹಾಕೀನಿ. ಇದು ಮೀನೆಲ್ಲ ಕ್ಲೀನ್ ಮಾಡುವಾಗ ನಾನು ಹೆಲ್ಪ್ ಆಗೀನಿ. ಇವಾಗ ನೋಡಿರಿ, ಈ ಮೀನನ್ನು ನಾವು ಸೈಡಿಗೆ ಕಟ್ ಮಾಡ್ಕೊಂಡಿವಿ. ಯಾಕಂದರೆ ಈ ಮೀನು ಸ್ವಲ್ಪ 3 ಭಾಗ ಸ್ವಲ್ಪ ಕಟ್ ಮಾಡ್ಕೊಂಡಿವಿ. ಯಾಕಂದರೆ ಖಾರ ಉಪ್ಪು ಸರಿಯಾಗಿ ಹೀರ್ಕೊಳ್ಳುತ್ತಾ. ನಾವೆಲ್ಲನೂ ಹಚ್ಕೊಂಡಿವ್ರಿ ಇದಕ್ಕೆ, ಖಾರ ಉಪ್ಪು ಎಲ್ಲ. ಇದು ನೋಡಿರಿ, ಫುಲ್ಲು ಹೊಳೆ ಮೀನು ಆಗಿರೋದ್ರಿಂದ ನಾವು ಇದನ್ನು ಒಂದು ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಕಡಿಮೆ ಆಯಿತು ಅನಿಸುತ್ತೆ. ಒಂದು ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷ ಅಂತೂ ಅದನ್ನು ಮಸಾಲೆ ಹೀರ್ಕೊಳ್ಳೋಕ್ಕೆ ಬಿಡಬೇಕು ರೀ. ಇಲ್ಲಾಂದರೆ ಫುಲ್ ಮೀನು ಸಪ್ಪೆ ಇರುತ್ತೆ. ನಾವು ಇವಾಗ ಎಲ್ಲ ಖಾರ ಉಪ್ಪು ಎಲ್ಲ ಹಚ್ಚಿ ಇದನ್ನು ಏನಿಲ್ಲ ಅಂದ್ರೆ 10 ನಿಮಿಷ ಬಿಟ್ಟಿವ್ರಿ ಸಾಕಂತೇಳಿ. ಯಾಕಂದರೆ ಟೈಮ್ ಆಗಿತ್ತು, ಆಲ್ರೆಡಿ ನಮಗೂ ಊಟಕ್ಕೂ ಲೇಟ್ ಆಗಿತ್ತು. ಈ ಮೀನು ಕ್ಲೀನ್ ಮಾಡುವಾಗಲೇ ಸುಮಾರು ಹೊತ್ತು ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ನೋಡಿರಿ, ಇವಾಗ ನಮ್ಮ ಅಕ್ಕ ಇವಾಗ ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡಕತ್ತಾಳೆ. ಇಲ್ಲೇ ನೋಡಿರಿ, ನಾವು ಫಿಶ್ ತವಾ ಫ್ರೈ ಮಾಡಕತ್ತೀವಿ. ಇದಕ್ಕೆ ನಾವು ಜಾಸ್ತಿ ಎಣ್ಣೆನ ಆ್ಯಡ್ ಮಾಡ್ತಾಯಿಲ್ಲ. ಅದಕ್ಕೆ ಎಷ್ಟು ಬೇಕೋ ಫ್ರೈ ಮಾಡೋಕ್ಕೆ ಅಷ್ಟೇ ಎಣ್ಣೆನ, ಸ್ವಲ್ಪ ಎಣ್ಣೆ ಹಾಕ್ಯಾರ. ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳಕತ್ತಾರ. ಮತ್ತು ನೋಡ್ರಿ, ನಾವು ಇದನ್ನು ಒಲೆಯಲ್ಲೇ ಮಾಡಕತ್ತೀವಿ ರೀ, ಗ್ಯಾಸಲ್ಲಿ ಮಾಡ್ತಾ ಇಲ್ಲ. ಒಲೆಯಲ್ಲಿ ಕೂಡ ಸ್ವಲ್ಪ ನಾವು ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ನಂಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಬಟ್ ವಿಡಿಯೋ ಮಾಡ್ತೀನಿ ಅಂದಾಗ ಅವರಂತೂ ಫುಲ್ ನಾಚ್ಕೋತಾರೆ. ನನ್ನನ್ನಂತೂ ವಿಡಿಯೋ ಮಾಡೋಕ್ಕೆ ಹೋಗಬೇಡ, ನೀನು ವಿಡಿಯೋ ಮಾಡ್ಕೊ, ನಿನಗೆ ಸಪೋರ್ಟ್ ಮಾಡ್ತೀನಿ, ಬಟ್ ನನ್ನನ್ನಂತೂ ವಿಡಿಯೋದಲ್ಲಿ ತೋರಿಸ್ಬೇಡ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಬೇಬಿ ಬಟ್ಲು ಐತಿ, ಬೇಬಿ ನಮ್ಮ ಚಾರು ನೋಡ್ರಿ, ಹೊರಗಿಂದ ಬಂದ ತಕ್ಷಣ ಮೀನು ನೋಡಿದ ತಕ್ಷಣ ವಾವ್ ಅಂತ ಹೇಳಕತ್ಲು. ಆಕೆಗೂ ಮೀನಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅವರು ಮ್ಯಾಂಗ್ಳೂರಲ್ಲೇ ಇರೋದು. ಹಾಗಾಗಿ ಚಾರುಗೂ ಕೂಡ ಮೀನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿರಿ, ನಾವು ಇದನ್ನಂತೂ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಇವಾಗ ಮತ್ತೆ ಆಯಿಲ್ನ ಹಾಕ್ಕೊಂಡು ತವಾ ಫ್ರೈ ಮಾಡಕತ್ತಾರ. ಸ್ವಲ್ಪ ಅಂದ್ರೆ ನಾರ್ಮಲ್, ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ರೀ ಮೀನ ಫ್ರೈ ಮಾಡೋದು. ಮತ್ತು ನೋಡಿರಿ, ಇಲ್ಲಿ ಕೆಳಗಡೆನೂ ಜಾಸ್ತಿ ಉರಿ ಇರಬಾರ್ದು. ನಾವು ಗ್ಯಾಸಲ್ಲಿ ಫ್ರೈ ಮಾಡ್ಕೊಳ್ಳಿ ಅಥವಾ ಒಲೆಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮ್ನಾಗ ಇರಬೇಕು. ಏನಕ್ಕಂದ್ರೆ ಒಳಗಡೆ ಮಾಂಸ ಎಲ್ಲ ಸರಿಯಾಗಿ ಬೆಂದಿರಲ್ಲ. ಆ ಕಾರಣಕ್ಕೋಸ್ಕರ ನಾವಂತೂ ಇಲ್ಲಿ ಫುಲ್ಲು ಲೋ ಫ್ಲೇಮ್ ಅಂತ ಅನ್ಬೋದು. ಒಲೆ ಕೂಡ ಉರಿ ಏನಿಲ್ಲ, ಬರೀ ಕೆಂಡ ಐತ್ರಿ.
ಕೆಂಡದಾಗ ನಾವು ಮೀನು ಫ್ರೈ ಮಾಡ್ಕೊಳಕತ್ತೀವಿ. ನೋಡ್ರಿ ಚೆನ್ನಾಗಿ ನೀಟಾಗಿ ಫ್ರೈ ಆಗೈತಿ. ವಾವ್, ನನಗಂತೂ ಮೀನಂದರೆ ಸಿಕ್ಕಾಪಟ್ಟೆ ಇಷ್ಟ ಇರೋದ್ರಿಂದ ನನಗಂತೂ ಯಾವಾಗ ತಿಂತೀನೋ ಏನಂತ ಅನ್ನಿಸ್ಬಿಟ್ಟಿತ್ತು ರೀ. ಅದು ಅಲ್ಲದೆ ನನಗೆ ಮೀನು ಮಂಗಳೂರಲ್ಲಿ ತಿಂದು 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 ಸಿಕ್ಕಾಪಟ್ಟೆ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಅಕ್ಕ ಇವಾಗ ತೆಗ್ಯಾಕತ್ತಾರೆ, ಮತ್ತು ಮಕ್ಕಳು ಕೂಡ ಕಾಯಕತ್ತಾರ. ಇದರಲ್ಲಿ ಮಕ್ಕಳಿಗೆ 4 ಜನ ಮಕ್ಳು ಅದಾರ, ಹಾಗೆ ನನಗೊಂದು. ಎಲ್ಲರೂ ಒಂದೊಂದು ತೊಗೊಂಡು ಇವಾಗ ಟೇಸ್ಟ್ ಮಾಡ್ತೀವಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವು. ಇದು ಹೊಳೆ ಮೀನು ಆಗಿರೋದ್ರಿಂದ ಇದನ್ನು ಈ ಥರ ಅದರ ಹೊಟ್ಟೆ ಭಾಗನ ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಯಾವುದೇ ಮೀನಾಗಲಿ ಮಧ್ಯದಲ್ಲಿ ಕಟ್ ಮಾಡ್ಕೋತಾರೆ. ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಹಾಕಬೇಕು. ಹಾಗಾಗಿ ನಾವು ಖಾರ ಉಪ್ಪು ಜಾಸ್ತಿನೇ ಹಾಕಿವ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನನಗಂತೂ ಅಯ್ಯೋ ದೇವ, ನಾನು ವೀಡಿಯೋ ಮಾಡೋದು ನೋಡಿ ಮಕ್ಕಳೆಲ್ಲ ಚಿಕ್ಕ ಸಾಕು ಬಿಡು, ನೀ ಏನು ವೀಡಿಯೋ ಮಾಡ್ತಿ ಅಂತೇಳಿ ಅನ್ನಕತ್ತಿದ್ರು. ನನಗೂ ಕೂಡ ಬಾಯಲ್ಲಿ ನೀರು ಬರಕತ್ತವ್ರಿ. ಬರ್ರಿ ಇವಾಗ ಇದನ್ನು ಟೇಸ್ಟ್ ಮಾಡೋಣ ಹೆಂಗೈತೆ ಅಂಥೇಳಿ. ನೋಡಿರಿ, ನಾನಿವಾಗ ಒಂದು ಮೀನು ತೊಗೊಂಡು ಟೇಸ್ಟ್ ಮಾಡಕತ್ತೀನಿ. ಎಷ್ಟು ಚೆನ್ನಾಗಿ ಬೆಂದೈತಿ ನೋಡಿರಿ. ಖಾರ ಉಪ್ಪು ಸರಿಯಾಗಿ ಹತ್ತೈತಿ. ನನಗಂತೂ ವಾವ್, ಯಾವಾಗ ಬಾಯಾಗಿ ಇಟ್ಕೋತೀನಿ ಅನ್ಸಕತ್ತಿತ್ತು. ಫೈನಲಿ ತಿಂದೇ ಬಿಟ್ಟೆ ರೀ. ಮೀನಂತೂ ಸಖತ್ತಾಗಿದೆ. ಖಾರತ್ತು ಮೀನು ಹೇಗಾಗಿದೆ? ಹಾಂ, ಯಶು ನೀನು ಹೇಗೆ? ಸೂಪರಾ? ಚಾರಮ್ಮು ಹೇಗಾಗಿದೆ? ಹಾಂ, ಆಕಿ ನೋಡಿ ಹಂಗೆ ಮಾಡ್ತಾ ಬೆಸ್ಟ್. ಫೈನಲಿ ನಂದಂತೂ ಊಟ ಆಯ್ತು. ಇಲ್ಲಿ ನಮ್ಮ ಅಕ್ಕ ಅಮ್ಮ ಎಲ್ಲರೂ ಊಟ ಮಾಡಾಕತ್ತಾರ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.